ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಪವರ್ ಶೇರಿಂಗ್ನ ಫೈಟ್, ಇದಕ್ಕೆ ಕ್ಲೈಮ್ಯಾಕ್ಸ್ ಯಾವಾಗ ಅಂತಕ್ಕಂಥದ್ದು. ದಿಲ್ಲಿಯಲ್ಲಿ ಬಹುತೇಕ ಈ ವಾರದಲ್ಲೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತಾ, ಸಿಎಂ ಡಿಸಿಎಂ ಇಬ್ಬರನ್ನು ಕೂಡಿಸ್ಕೊಂಡು ಸಂಧಾನ ಸಭೆಯನ್ನು ಹೈಕಮಾಂಡ್ ನಡೆಸುತ್ತಾ, ಎಲ್ಲವೂ ಕೂಡ ಆದಷ್ಟು ಬೇಗ ಬಗೆಹರಿಯುತ್ತಾ ಅನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ನ ಪವರ್ ಶೇರಿಂಗ್ ಫೈಟ್ಗೆ ಈಗ ಕ್ಲೈಮ್ಯಾಕ್ಸ್. ಇನ್ನೆರಡು ದಿನಗಳಲ್ಲಿ ಸಂಧಾನ ಸೂತ್ರ ಹೊರಬೀಳುತ್ತಾ. ಶನಿವಾರ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ಕೂಡ ಇದೆ. ಸಿಎಂ ಡಿಸಿಎಂ ಇಬ್ಬರೂ ಕೂಡ ಸಭೆಗೆ ತೆರಳುವ ಸಾಧ್ಯತೆ ಇದೆ. ನಾಳೆ ಬೆಂಗಳೂರಿಂದ ಮತ್ತೆ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗ್ತಾ ಇದ್ದಾರೆ. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ಮಾತ್ರ ಅಲ್ಲ, ಅದಕ್ಕೂ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ಅದಾದ ನಂತರ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಕೂತು ನಿರ್ಧಾರ ಮಾಡಿ ಆ ನಂತರ ಸಿಎಂ ಡಿಸಿಎಂಗೆ ಬುಲಾವ್ ನೀಡ್ತಾರೆ. ನೋಡ್ರಪ್ಪ, ಹೈಕಮಾಂಡ್ ವತಿಯಿಂದ ಇಂತಹ ನಿರ್ಧಾರವನ್ನು ತಗೊಂಡಿದ್ದೇವೆ, ಇಬ್ಬರೂ ಒಪ್ಪಬೇಕು. ಈಗಾಗಲೇ ಇವರಿಬ್ಬರು ಹೇಳಿರೋ ಪ್ರಕಾರ ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ನಾವು ಒಪ್ತೀನಿ. ಈ ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕ್ತಕ್ಕಂಥ ಸಾಧ್ಯತೆ ಸದ್ಯದಲ್ಲೇ ಇದೆ ಅಂತ ಅನ್ನಿಸ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ಸು ಹಾಗೇ ಇದೆ. ಸದ್ಯಕ್ಕೆ ಈಗ ಡೆಲ್ಲಿನಲ್ಲಿ ಯಾರೂ ಇಲ್ಲ. ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಅದಾದ ನಂತರ ವೇಣುಗೋಪಾಲ್ ಇಲ್ಲ, ಸುರ್ಜೇವಾಲಾ ಇಲ್ಲ. ಸೊ ಎಲ್ಲರೂ ಬಂದು ಸೇರಬೇಕು. ಹಾಗಾಗಿ ಈ ವಾರಾಂತ್ಯದಲ್ಲಿ ಆ ಕ್ಲೈಮ್ಯಾಕ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದಾ? ಯಾಕಂದರೆ ಶನಿವಾರ ಸಭೆ ಇದೆ, ಸಿಎಂ ಡಿಸಿಎಂ ಇಬ್ಬರನ್ನೂ ಕರೀತಕ್ಕಂಥ ಸಾಧ್ಯತೆ ಇದೆ. ಆಮೇಲೆ ಕೇವಲ ಪವರ್ ಶೇರಿಂಗ್ ಒಂದೇ ಚರ್ಚೆ ಅಲ್ಲ, ಇನ್ನೂ ಹಲವಾರು ವಿಚಾರಗಳು ಚರ್ಚೆ ಆಗಬೇಕು. ಕ್ಯಾಬಿನೆಟ್ಗೆ ಯಾರನ್ನ ತಗೋಬೇಕು, ಯಾರ್ಯಾರನ್ನ ಬಿಡಬೇಕು, KPCC ಅಧ್ಯಕ್ಷ ಸ್ಥಾನ ಯಾರು ಕೊಡಬೇಕು, ಉಪಮುಖ್ಯಮಂತ್ರಿಗಳನ್ನು ಹುದ್ದೆಯನ್ನು ಸೃಷ್ಟಿ ಮಾಡಬೇಕಾ, ಮಾಡಿದ್ರೆ ಎಷ್ಟು ಜನ, ಯಾವ ಬಣದವರು, ಯಾವ ಕಮ್ಯುನಿಟಿಯವರು, ಯಾವ ಭಾಗದವರು, ಯಾವ ಪ್ರದೇಶದವರು ಎಲ್ಲ ಆಗಬೇಕು ಕೂತ್ಕೊಂಡು. ಯಾಕೆಂದರೆ ಹೊಸದಾಗಿ ಒಂದು ಸರ್ಕಾರ ರಚನೆ ಮಾಡ್ತಾ ಇರೋದು ಇವರು. ಸಿದ್ದರಾಮಯ್ಯನವರು ಒಂದು ವೇಳೆ ಅಧಿಕಾರ ಬಿಟ್ಟುಕೊಟ್ರೆ ಆಗಬೇಕಾಗಿರೋದೆಲ್ಲ ಹೊಸ ಸರ್ಕಾರ ರಚನೆನೇ ಕಂಪ್ಲೀಟಾಗಿ. ಹಾಗಾಗಿ ಅದಕ್ಕೆ ಬೇಕಾದಂತಹ ಪ್ಲ್ಯಾನ್ಗಳು ರೆಡಿ ಆಗಬೇಕು. ಆ ಪ್ಲ್ಯಾನ್ಗಳನ್ನು ಎಲ್ಲರೂ ಒಪ್ಪಬೇಕು ಸರ್ವಸಮ್ಮತವಾಗಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ವಾರಾಂತ್ಯದಲ್ಲಿ ಏನಾದರೂ ಒಂದು ನಿರ್ಧಾರ ಹೊರಬೀಳಬಹುದಾ? ಏನು ಪ್ಲ್ಯಾನ್ ಮಾಡಿಕೊಂಡಿದೆ ಹೈಕಮಾಂಡ್ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಸಾಕಷ್ಟು ಕುತೂಹಲ ಇದೆ. ಯಾಕೆಂದರೆ ನಿನ್ನೆ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ಅಂದರೆ 5 ಜನರ ಗುಟ್ಟಿನ ವ್ಯಾಪಾರ ಇದು ಅಂತ. ಹಾಗಾಗಿ ಆ 5 ಜನರು ಮತ್ತೆ ಕೂರಬೇಕಾಗತ್ತೆ ಡೆಲ್ಲಿಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡ್ತಾರೋ ಅಥವಾ ಅವರು ವಾಪಸ್ ಆಗುವಂಥ ಟೂರ್ ಪ್ಲಾನ್ ಕೂಡ ಇದೆ. ಇವತ್ತು ಬಂದು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನಃ ಮತ್ತೆ ನಾಳೆ ಅಥವಾ ನಾಡಿದ್ದು ಮತ್ತೆ ಡೆಲ್ಲಿಗೆ ವಾಪಸ್ ಆಗ್ತಾರೆ. ಹಾಗಾಗಿ ಈ ವಾರಾಂತ್ಯಕ್ಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲು ಅವರು ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿ, ತದನಂತರ ಸೋನಿಯಾ ಗಾಂಧಿಯವರ ಒಂದು ಗಮನಕ್ಕೂ ಕೂಡ ತಂದು, ತದನಂತರ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇವರ ನಡುವೆ ಮಹತ್ವದ ಮಾತುಕತೆ ನಡೆಯುವಂಥ ಸಾಧ್ಯತೆ ಇದೆ. ಅದು ಶನಿವಾರ ನಂತರ ಆಗುವಂಥ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನಿಂದ CMಗಾಗಲಿ DCMಗಾಗಲಿ ಸ್ಪಷ್ಟವಾಗಿ ಸಂದೇಶ ಬಂದಿಲ್ಲ, ನೀವು ಇಂಥ ದಿನ ಬನ್ನಿ ಅಂತ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯದ ಮೇರೆಗೆ ರಾಹುಲ್ ಗಾಂಧಿಯವರು ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ಇವತ್ತು ಒಂದು ರೀತಿಯಲ್ಲಿ ಸುಖಾಂತ್ಯ ಕಾಣುವಂಥ ಸಾಧ್ಯತೆ ಇದೆ. ಅಂದರೆ ಎಲ್ಲ ಒಂದು ಕಡೆ ಇಬ್ಬರನ್ನ ಕರೆಸಿ ಮಾತುಕತೆ ನಡೆಸಿದ್ರೆ ಸ್ವಲ್ಪ ಮಟ್ಟಿಗೆ ಕದನ ವಿರಾಮ ಆಗ್ಬೋದು, 1 ತಿಂಗಳ ಮಟ್ಟಿಗೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಆ ಮಾತುಕತೆಯ ಸಂದರ್ಭದಲ್ಲಿ ಯಾವ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, 2 ಕಡೆಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಒಂದು ರೆಸ್ಪಾನ್ಸನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ರೆಸ್ಪಾನ್ಸ್ಗೆ ಯಾವ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಇಬ್ಬರ ನಾಯಕರನ್ನು ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಪಡಿಸುವಂಥ ಸೂತ್ರ ರಚನೆಯಾಗುವಂಥ ಸಾಧ್ಯತೆ ಹೆಚ್ಚು ಅಂತ ಕಾಂಗ್ರೆಸ್ ವಲಯದಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಹಾಗೇ ಆಗಬೇಕು, ನಾನು ಹೇಳ್ತಾ ಇರೋದು ಹಾಗೇ ಆಗಬೇಕು ಅಂತ. ಯಾರೊಬ್ಬರನ್ನು ವಿರೋಧ ಕಟ್ಟಿಕೊಳ್ಳೋ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಐದರ್ ಸಿದ್ದರಾಮಯ್ಯ ಆರ್ DK ಶಿವಕುಮಾರ್ ಇಬ್ಬರನ್ನೂ ವಿಶ್ವಾಸಕ್ಕೆ ತಗೊಂಡು ಇಬ್ಬರ ಮನವೊಲಿಕೆ ಮಾಡಿ ಇಬ್ಬರನ್ನೂ ಒಪ್ಪಿಸಿಯೇ ನಿರ್ಧಾರ ತಗೋಬೇಕು.